ಹಾಯ್ ನಮಸ್ತೆ ಫ್ರೆಂಡ್ಸ್. ನಾನು ಇವಾಗ ನೈಟ್ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ವಿ. ಊಟಕ್ಕೆ ಏನು ಸ್ನಾಕ್ಸ್ ಈಗ? ಊಟಕ್ಕೆ ಏನು ಊಟಕ್ಕೆ? ಅನ್ನ ಸಾಂಬಾರಿದೆ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೇನೆ ಫಾಸ್ಟ್ ಆಗಿ ಇವಾಗ ಅನ್ನ ಜೊತೆ ನೆಂಚ್ಕೊಳ್ಳೋದಕ್ಕೆ ಆಲೂಗಡ್ಡೆ ಒಂದು ರೆಸಿಪಿ ಮಾಡ್ತಿದ್ದೀನಿ. ಅದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನಾನು ಈಗೆಲ್ಲ ಆಲೂಗಡ್ಡೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ನಾವು ಹಿಂಗೆ ಉದ್ದುದ್ದ ಕಟ್ ಮಾಡ್ಕೋಬೇಕು. ನಾರ್ಮಲ್ ಬೋಂಡ ಎಲ್ಲ ಮಾಡ್ತೀವಲ್ಲ ಸೇಮ್ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಷ್ಟೇ. ಫಾಸ್ಟಾಗಿ ಆಗುತ್ತೆ ಮಾಡ್ಕೊಳ್ಳೋದು. ಇದನ್ನ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ನಾವು ಮಾಮೂಲಿ ಬೋಂಡ ಮಾಡ್ತೀವಲ್ಲ ಅದೇ ಹಿಟ್ಟು. ಇದಕ್ಕೆ ಒಂದು ಚಮಚ, 1.5 ಚಮಚದಷ್ಟು ಹಾಕ್ತೀನಿ ಕಡಲೆ ಹಿಟ್ಟು. ಓಕೆ. ಹಾಗೆಯೇ 1 ಚಮಚದಷ್ಟು ಕಾರ್ನ್ಫ್ಲೋರು, 1 ಚಮಚ. ಹಾಗೆಯೇ ಅಕ್ಕಿ ಹಿಟ್ಟು 1 ಚಮಚ ಹಾಕ್ತೀನಿ. ಇದಿಷ್ಟಾದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಹಾಗೆಯೇ ಪೆಪ್ಪರ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇಷ್ಟು ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ. ಇದು ಅಜ್ವಾನ. ಇದನ್ನ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇದನ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಉಜ್ಜಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಸ್ವಲ್ಪ ಉಜ್ಜಿ ಹಾಕ್ತಿದ್ದೀನಿ ಅಷ್ಟೇ. ಆಮೇಲೆ ನಾನು ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತೀನಿ. ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ನಾವು ಹಾಕ್ಬೋದು. ನನ್ನ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಮೆಣಸಿನ ಪೌಡ್ರು, ಬ್ಲಾಕ್ ಇದ್ರದ್ದು ಕರಿಮೆಣಸು ಪೌಡ್ರ್ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ ಖಾರದ ಪುಡಿ. ನಾನು ಇವಾಗ ಇದಕ್ಕೆ ನಮಗೆ ಎಷ್ಟು ಉಪ್ಪು ಬೇಕು ಅನ್ನೋ ಒಂದು ಅಂದಾಜು ಇರುತ್ತಲ್ಲ, ಉಪ್ಪು ಹಾಕಿದ್ದೀನಿ. ಹಾಗೆಯೇ ಎಣ್ಣೆ ಬಿಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕೋತಿದ್ದೀನಿ ಅಷ್ಟು, 1 ಚಿಟಿಕೆ ಅಷ್ಟು, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಇವಾಗ ಇದನ್ನ ಒಂದ್ಸಲ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಚಮಚದ 1 ಚಮಚದಷ್ಟು ನಾನು ಇದಕ್ಕೆ ಎಣ್ಣೆ ಹಾಕ್ಕೋತೀನಿ. ಆಮೇಲೆ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಗುತ್ತೆ. ಬೇಗ ಮಾಡ್ಕೊಂಡ್ಬಿಡ್ಬೋದು, ಚೆನ್ನಾಗಿರುತ್ತೆ. ನಾನು ಇವಾಗ ಇದಕ್ಕೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಇಷ್ಟೇ, ಇದರಲ್ಲಿ 1/4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದನ್ನ ಸಂಜೆ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದಿಷ್ಟ ಆದಮೇಲೆ ನಾನೀಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಅದು ಮಸಾಲ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಹಿಟ್ಟೆಲ್ಲ ಮೆತ್ಕೊಳ್ಳೋ ಅಷ್ಟೊಂದೇನೆ ಹಾಕ್ಕೊಳ್ಳೋ ಆಗಿಲ್ಲ. ಹಿಟ್ಟು ಸ್ವಲ್ಪ ಅಷ್ಟೇ ಹಾಕ್ಕೊಳ್ಳೋದು. ನಾವು ಹಾಕಿರೋ ಮಸಾಲೆ ಇಟ್ಕೊಳ್ಳಿ ಅಂತ ಹೇಳಿ ಅಷ್ಟೇ ಹಾಕ್ತಾ ಇರೋದು ನಾನು ಹಿಟ್ಟು. ಆಮೇಲೆ ಅಕ್ಕಿ ಹಿಟ್ಟು ಹಾಕಿದರೆ ಗರಿ ಬರುತ್ತೆ. ಸ್ವಲ್ಪ ನೀರು ಬೇಕಾಗುತ್ತೆ. ನಾವು ಬರೀ ಅನ್ನ ಸಾಂಬಾರು ಊಟ ಮಾಡ್ತೀವಿ ಅಂದರೆ ಅನ್ನ ಸಾಂಬಾರು ಊಟ ಮಾಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ನೆಂಚಿಗೆ ಇರಲಿ ಅಂತೇಳಿ ಇವಾಗ ನೈಟ್ ಊಟಕ್ಕೆ ಮಾಡ್ತಾ ಇರೋದು. ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತೇಳಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ನೀರು. ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಎಣ್ಣೆ ಕೂಡ ಬಿಸಿ ಇದೆ, ಇದು ಕೂಡ ರೆಡಿ ಇದೆ. ಇವಾಗ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಒಂದು ಸ್ವಲ್ಪ ಹೊತ್ತು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೌಡರ್ ಎಲ್ಲ, ಅದು ಪೆಪ್ಪರ್ ಪೌಡ್ರು ಹಾಕಿರ್ತೀವಲ್ಲ, ಚಿಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತೇಳಿ ಸ್ವಲ್ಪ ನೀಟಾಗಿ ಹಾಕಿದ್ದೀನಿ.
ಇವಾಗ ಇದನ್ನು ಎಣ್ಣೆ ಬಿಸಿ ಇದೆ, ಎಣ್ಣೆ ಬಿಸಿ ಇದೆಲ್ಲ ಈ ಥರ ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಳ್ಳೋದು. ಏನು ಹೆಸರು ಇದ್ರದ್ದು? ಇದಕ್ಕೆ ಇವಾಗ ನಾನೇ ಒಂದು ನಾಮಕರಣ ಮಾಡಬೇಕಷ್ಟೇ. ಆಲೂಗಡ್ಡೆ ನಾರ್ಮಲ್ ಇದು ಫಿಂಗರ್ ಚಿಪ್ಸ್ ಬರುತ್ತಲ್ಲ ಆ ಥರನೇ ಸ್ವಲ್ಪ ಬೊಂಡ ಟೇಸ್ಟ್ ಬರುತ್ತೆ ಇದು. ಇವಾಗ ಇದು ಸ್ವಲ್ಪ ನೀಟಾಗೆ ಕಲರ್ ಚೇಂಜ್ ಆಗಬೇಕಿತ್ತು, ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ. ಮಾಮೂಲಿ ಬೋಂಡ ಕಲರ್ ಬರುತ್ತಲ್ಲ ಸ್ವಲ್ಪ ಗರಿ ಗರಿ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗೂ ಕೂಡ ಫ್ರೈ, ಆಲೂಗಡ್ಡೆ ಕೂಡ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬೇಯಬೇಕಲ್ಲ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ಈ ಕಲರ್ ಬರಬೇಕು. ಇದಾದರೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತೇಳಿ ಕಮೆಂಟ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಆಲೂ ಫ್ರೈ ಆಗಲೇ ರೆಡಿಯಾಗಿದೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.